ಎಲ್ರಿಗೂ ನಮಸ್ಕಾರ. ಈಗ ನಾವು ವರ್ಗ ಸಮೀಕರಣಗಳ ಘಟಕದಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರ ಅನ್ನೋದನ್ನ ನೋಡೋಣ. ಈಗಾಗಲೇ ವರ್ಗ ಸಮೀಕರಣಗಳ ಘಟಕದಲ್ಲಿ ಯಾವ ಟೈಪ್ ಪ್ರಶ್ನೆ ಕೇಳ್ತಾರ, ಯಾವ ಏರಿಯಾ ಮೇಲೆ ಪ್ರಶ್ನೆ ಕೇಳ್ತಾರ ಅನ್ನೋದನ್ನ ಚರ್ಚೆ ಮಾಡಿದಂತ ವಿಡಿಯೋ ಕೂಡ ಮಾಡಿದೀವಿ. ನೆಕ್ಸ್ಟ್ ಸುಮಾರು 10 ಪ್ರಶ್ನೆಗಳನ್ನು ಬಿಡಿಸಿದಂತ ವಿಡಿಯೋ ಕೂಡ ಇದೆ. ಆ ಎರಡೂ ವಿಡಿಯೋಗಳ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ, ಅದನ್ನು ಕೂಡ ನೋಡ್ರಿ. ಈ ವರ್ಗ ಸಮೀಕರಣಗಳ ಘಟಕಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 4 ಪ್ರಶ್ನೆ ಕೇಳಿದಾರ, 2ರಲ್ಲಿ 5 ಬಹುಆಯ್ಕೆ ಪ್ರಶ್ನೆ ಕೇಳಿದಾರ. ಹಾಗಾಗಿ ಈ ವಾರ್ಷಿಕ ಪರೀಕ್ಷೆಯಲ್ಲಿ ಸುಮಾರು 4ರಿಂದ 5 ಪ್ರಶ್ನೆಯನ್ನ ಗ್ಯಾರಂಟಿ 5 ಪ್ರಶ್ನೆ ಕೇಳೋ ಸಾಧ್ಯತೆ ಐತಿ. ಆ 5 ಪ್ರಶ್ನೆಯನ್ನ ಯಾವ ಏರಿಯಾ ಮೇಲೆ ಕೇಳ್ತಾರ ನೀವು ಖಾತೆ ಮಾಡಿಕೊಂಡು ಆ ಟೈಪ್ ಪ್ರಾಕ್ಟೀಸ್ ಮಾಡ್ಬಿಟ್ರ ಡೆಫಿನೆಟ್ ಆಗಿ ನಿಮ್ಗೆ 5ಕ್ಕೆ 5 ಅಂಕ ಬೀಳ್ತಾವ ಅಂತ ಹೇಳ್ತಾ ಮೊದಲಿಗೆ ಮೊದಲನೇ ಪ್ರಶ್ನೆ ಯಾವ್ದೈತೆ ಅನ್ನೋದು ನೋಡೋಣ. ಇದರಲ್ಲಿ ನೀವು ಕಳಿಸಿದಂತ ಸಮಸ್ಯೆಗಳನ್ನು ಕೂಡ ಆಡ್ ಮಾಡ್ಕೊಂಡಿರಿ, ಅವನು ಕೂಡ ಬಿಡಿಸ್ತೇವೆ. ವರ್ಗ ಸಮೀಕರಣಗಳ ಘಟಕಕ್ಕೆ ಸಂಬಂಧಪಟ್ಟಂಗ ನೀವು ಒಂದಿಷ್ಟು ಸಮಸ್ಯೆಗಳನ್ನು ಕಳಿಸಿದಿರಿ, ಅವನ್ನು ಕೂಡ ಬಿಡಿಸ್ತಾ ಇದ್ರೊಳಗೆ. ಪ್ರಶ್ನೆ 1, 2m² = 2 - m ಸಮೀಕರಣದ ಆದರ್ಶ ರೂಪವು ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ? ಆದರ್ಶ ರೂಪ ಅಂದ್ರ ಫಸ್ಟ್ ಕಂಡೀಷನ್ ಏನಂದ್ರ ಬಲಭಾಗ 0 ಆಗಿರ್ಬೇಕು. ಅಂದ್ರ ಬಲಭಾಗದಲ್ಲಿ ಇರುವಂತ ಎಲ್ಲಾ ಪದಗಳನ್ನ ಎಡಭಾಗಕ್ಕೆ ತರಬೇಕು. ಆದರ್ಶ ರೂಪ ಅಂದ್ರ ಕೊಟ್ಟಿರೋ ಸಮೀಕರಣ 0ಗೆ ಸಮ ಆಗಿರೋದಂತ ಅರ್ಥ. ಆದ್ರೆ ಅವು ಘಾತಾಂಕ ಎಣಿಕೆ ಕ್ರಮದಾಗ ಇರ್ಬೇಕು. ಇಲ್ಲಿ 2m² = 2 - m ಐತಿ. 2m² ಇಲ್ಲೇ ಇರಲಿ. -m ಎಡಗಡೆ ತಗೊಂಡ್ಬಂದ್ರ +m ಆಗ್ತೈತಿ. +2 ಎಡಗಡೆ ತಗೊಂಡ್ಬಂದ್ರೆ -2 ಆಗ್ತೈತಿ. ಬಲಗಡೆ ಏನು ಉಳಿತು 0. ಈ ತರ ಬಲಭಾಗದಲ್ಲಿರುವಂತ ಎಲ್ಲಾ ಪದಗಳನ್ನ ಎಡಭಾಗ ತಗೊಂಡ್ಬಂದು ಸಮೀಕರಣವನ್ನು 0ಗೆ ಸಮ ಮಾಡಿದ್ರೆ ಆದರ್ಶ ರೂಪ ಅಂತ ಕರಿತೀವಿ. ಚರಾಕ್ಷರದ ಘಾತಾಂಕಗಳ ಎಣಿಕೆ ಕ್ರಮದ ಬರೀಬೇಕು. ಇದು ಕರೆಕ್ಟ್ ಆದ ಆದರ್ಶ ರೂಪ. ಹಾಗಾಗಿ ಈ ತರ ಕಾಣುವಂತದ್ದು ಯಾವ್ದು ನೋಡ್ರಿ, 2m² + m -2 ಆಪ್ಷನ್ ಎ ಸರಿಯಾದ ಉತ್ತರ. 2x² - 4 × 2x - 5 = 0 ವರ್ಗ ಸಮೀಕರಣವನ್ನು ಆದರ್ಶ ರೂಪ ax² + bx + c = 0 ರೂಪಕ್ಕೆ ತಂದಾಗ ದೊರಕುವ ಸ್ಥಿರಾಂಕ. ಅಂದ್ರೆ ಕೊಟ್ಟಿರುವ ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪ, ವರ್ಗ ಸಮೀಕರಣ ಆದರ್ಶ ರೂಪ ಐತಲ್ಲ, ಈ ರೂಪ ಕನ್ವರ್ಟ್ ಮಾಡಿ ಸ್ಥಿರಾಂಕ ಅಂದ್ರೆ ಸಿ ಇದ್ದ ಜಾಗದಲ್ಲಿ ಯಾವ ಸಂಖ್ಯೆ ಬರ್ತೈತೆ ಅಂತ ಕೇಳಿದಾರೆ. ಮೊದಲು ಸುಲಭೀಕರಿಸೋಣ. 2x² ಆಸ್ ಇಟ್ ಈಸ್, ಬ್ರಾಕೆಟ್ ಒಳಗಿನ ಪದಕ್ಕ ಹೊರಗಿನ ಚಿಹ್ನೆ ಹೊರಗಿನ ಸಂಖ್ಯೆಯಿಂದ ಗುಣಿಸಬೇಕು. -× +, -4 8x, -× -+, 4 5 20, ಬಲಭಾಗ 0. ಇವಾಗ ನೋಡ್ರಿ, ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂತೀಗ. ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಸಿ ನೋಡಿದಾಗ ಸ್ಥಿರಾಂಕ ಅಂತ ಕೇಳಿದಾರೆ. ಸ್ಥಿರಾಂಕ ಅಂದ್ರೆ ಸಿ ಬೆಲೆ ಅಂತ ಅರ್ಥ. ಸಿ ಜಾಗದಾಗ ಏನೈತಿ ನೋಡ್ರಿ, 20 ಐತಿ. ಹಾಗಾಗಿ ಆಪ್ಷನ್ ಸಿ 20 ಸರಿಯಾದ ಉತ್ತರ. 2x + 3 × x - 5 = 0 ವರ್ಗ ಸಮೀಕರಣ ಒಂದು ಮೂಲವು 5 ಆದಾಗ ಅದರ ಮತ್ತೊಂದು ಮೂಲವು ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ ಆಗ್ತೈತೆ ಅನ್ನೋದು ನೋಡ್ಬೇಕು. ಇದನ್ನ m ಅಂತ ತಗೋಬೇಕು, ಇದನ್ನ n ಅಂತ ಹೇಳಿ ತಗೋಬೇಕು. mn = 0 ಆದಾಗ m = 0 ಅಂದ್ರೆ 2x + 3 = 0 ಅಥವಾ x - 5 = 0. ಒಂದು ಮೂಲ ಕೊಟ್ಟಿದ್ದಾರೆ ಇಲ್ಲಿ ಅವರು 5 ಅಂತೇಳಿ. ಅಂದ್ರೆ -5 ಅನ್ನ ಈ ಕಡೆ ಕಳಿಸಿ ಏನ್ ಮಾಡಿದಾರೆ ಅವರು, ಒಂದು ಮೂಲ 5 ಅಂತ ಹೇಳಿದ್ದಾರೆ. ವರ್ಗ ಸಮೀಕರಣ ಯಾವಾಗಲೂ 2 ಮೂಲಗಳನ್ನು ಹೊಂದಿರ್ತೈತಿ. ಒಂದು ಮೂಲ ಇದಂದ್ರೆ ಇನ್ನೊಂದು ಮೂಲ ಯಾವ್ದು, ಇನ್ನೊಂದು ಮೂಲ ಯಾವ್ದಂದ್ರೆ ಇದನ್ನ ತಗೋಬೇಕು ನಾವು. +3 ಬಲಗಡೆ ಕಳಿಸಿದ್ರೆ ಏನಾಯ್ತು, -3 ಆಯ್ತು. x ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. x = -3/2. ಇನ್ನೊಂದು ಮೂಲ ಯಾವ್ದಂದ್ರೆ -3/2. ಆಲ್ರೆಡಿ 2 ಅಪವರ್ತನ ಕೊಟ್ಟಿದ್ರೆ ಅವ್ರು ಏನ್ ಮಾಡಿರ್ತಾರ, ಯಾವ್ದೊಂದು ಅಪವರ್ತನ = 0 ಅಂತ ಬರ್ಕೊಂಡು ಒಂದು ಬೆಲೆ ಕೊಡ್ತಾರ. ಇನ್ನು ಉಳಿದಿದ್ದು ಒಂದು ಅಪವರ್ತನ ಇರ್ತೈತಲ್ಲ, ಇದನ್ನ ನಾವು 0ಗೆ ಸಮ ಮಾಡಿ ಚರಾಕ್ಷರದ ಬೆಲೆ ಕಂಡು ಹಿಡಿದ್ಬಿಟ್ರೆ ಅದ ಇನ್ನೊಂದು ಮೂಲ ಆಗಿರ್ತೈತಿ. ಯಾವ್ದಾಗತ್ತೆ ನೋಡ್ರಿ, x = -3/2 ಅಂದ್ರೆ ಆಪ್ಷನ್ ಬಿ -3/2 ಸರಿಯಾಗುತ್ತೆ. x² - 5x = 0 ಸಮೀಕರಣದ ಒಂದು ಮೂಲವು 0 ಆದರೆ ಇನ್ನೊಂದು ಮೂಲವು ಇಲ್ಲಿನ ಮಿಶ್ರ ವರ್ಗ ಸಮೀಕರಣದ ರೂಪದಲ್ಲಿ ಇಲ್ಲ, ಇಲ್ಲಿ ಅಂದ್ರೆ ಇಲ್ಲಿ ಸ್ಥಿರಾಂಕ ಇಲ್ಲಿ. ಹಾಗಾಗಿ ನಾವು ಇಲ್ಲಿ ಏನ್ ಕಾಮನ್ ತೆಗಿಯಕ್ಕೆ ಸಾಧ್ಯತೆ ಐತಿ ನೋಡ್ಬೇಕು. x ಕಾಮನ್ ತೆಗಿಬಹುದು. x ಅನ್ನೋ 2 ಒಂದು x ಹೊರಗೆ ಬಂದೈತಿ, ಒಂದು x ಉಳಿತು. ಮುಂದ 5x ಇಲ್ಲಿ ಏನಿಲ್ಲಂದ್ರೆ ಪ್ಲಸ್ ಚಿಹ್ನೆ ಇರ್ತೈತಿ. ಪ್ಲಸ್ಗೆ ಏನಿಟ್ಟು ಗುಣಿಸಿದ್ರೆ ಮೈನಸ್ ಬರ್ತೈತಿ, +× -. 5x ಒಳಗೆ x ಹೊರ ಬಂದ್ರೆ 5 ಉಳಿತು. ಅಂದ್ರೆ ಇಲ್ಲಿ ಏನರ್ಥ, mn = 0 ಆದ್ರೆ m = 0 ಅಥವಾ n = 0
ಎಕ್ಸ್ ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 0. ಆಲ್ರೆಡಿ ಇದನ್ನ ಕೊಟ್ಟಿದ್ದಾರೆ ಅವ್ರು, ಎಕ್ಸ್ ಈಸ್ ಈಕ್ವಲ್ ಟು 0 ಒಂದು ಮೂಲ 0 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 0 ಆದ್ರೆ ಮೈನಸ್ 5 ಬಲಗಡೆ ಕಳಿಸಿದ್ರೆ ಏನಾಯ್ತು ಪ್ಲಸ್ 5 ಆಯ್ತು. ಇನ್ನೊಂದು ಮೂಲ ಎಷ್ಟು 5. ಹಾಗಾಗಿ ಆಪ್ಷನ್ ಡಿ 5 ಸರಿಯಾಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 0. ಈ ಸಮೀಕರಣವನ್ನು ಅಪವರ್ತ ನಿಧಾನದಿಂದ ಬಿಡಿಸಿದಾಗ ಮಧ್ಯದ ಪದ ಮೈನಸ್ ಎಕ್ಸ್ ಅನ್ನು ಈ ಕೆಳಗಿನ ಯಾವ ರೀತಿಯಲ್ಲಿ ವಿಭಜಿಸಬಹುದು? ಅಪವರ್ತ ನಿಧಾನದಿಂದ ಬಿಡಿಸ್ಬೇಕಾದ್ರೆ ನಾವು ಏನ್ ಮಾಡ್ತೇವೆ, ಮೊದಲೇ ಪದ ಕೊನೆ ಪದವನ್ನ ಗುಣಿಸ್ತೇವೆ, ಗುಣಿಸಿ ಒಂದ್ ಕಡೆ ಬರ್ಕೋತೇವೆ. ಪ್ಲಸ್ ಇಂಟು ಮೈನಸ್ ಮೈನಸ್ 6 12 ಎಕ್ಸ್ ಸ್ಕ್ವೇರ್ ಗುಣಿಸ್ ಬಂದ ಉತ್ತರ ಮೈನಸ್ ಐತಂದ್ರ ಎರಡು ಪದಗಳ ಗುಣಲಬ್ಧ ಯಾವಾಗ ಮೈನಸ್ ಆಗ್ತತಿ, ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದಾಗ ಏನಾಗ್ತತಿ ಮೈನಸ್ ಆಗ್ತತಿ. ಹಾಗಾಗಿ ಅಂದ್ರ ಎರಡು ಪದಗಳಿದಾವು, ಎರಡು ಸಂಖ್ಯೆಗಳಿದಾವು, ಗುಣಿಸಿದ್ರ 12 ಬರ್ಬೇಕು, ಒಂದರಲ್ಲಿ ಒಂದು ಕಳೆದ್ರ ಮಧ್ಯದ ಪದ ಬರ್ಬೇಕು. ಮಧ್ಯದ ಪದ ಅಂದ್ರೆ 1. 4 3 12, 4 3 ಗುಣಿಸಿದ್ರೆ 12 ಬಂತು. 4 3 ಕಳೆದ್ರೆ 1. ಚಿಹ್ನೆ ಯಾವ್ದಕ್ಕೆ ಏನ್ ಇಡ್ಬೇಕು ನೋಡ್ರಿ, ಮಧ್ಯದ ಪದ ನೋಡ್ಬೇಕು, ಮೈನಸ್ ಚಿಹ್ನೆ ಐತಿ, ದೊಡ್ಡ ಸಂಖ್ಯೆ ಮೈನಸ್ ಇಡಬೇಕು, ಇದು ಪ್ಲಸ್ ಇಡಬೇಕು. ಹಾಗಾಗಿ ಮಧ್ಯದ ಪದವನ್ನು ವಿಭಜಿಸಿದಾಗ ಏನೇನಾಗ್ತತಿ, ಮೈನಸ್ 4x ಮತ್ತು ಪ್ಲಸ್ 3x ಆಗ್ತತಿ. ಇಲ್ಲಿ ಯಾವ್ದಾಗುತ್ತೆ ನೋಡ್ರಿ, ಮೈನಸ್ 4x ಪ್ಲಸ್ 3x. ಆಪ್ಷನ್ ಎ ಸರಿಯಾದ ಉತ್ತರ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 3 ಈಸ್ ಈಕ್ವಲ್ ಟು 0. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಮೂಲಗಳು ವಾಸ್ತವ ಮತ್ತು ಸಮ, ಮೂಲಗಳು ವಾಸ್ತವ ಮತ್ತು ಭಿನ್ನ, ಯಾವುದೇ ವಾಸ್ತವ ಮೂಲಗಳಿಲ್ಲ, ಮೇಲಿನ ಯಾವುದೂ ಇಲ್ಲ, ಈ ತರ 4 ಆಪ್ಷನ್ ಕೊಟ್ಟಿರ್ತಾರೆ. ಫಸ್ಟ್ ಈ ತರ ಮೂಲಗಳ ಸ್ವಭಾವ ಕೇಳಿದಾಗ ಏನ್ ಮಾಡ್ಬೇಕಂದ್ರ, ಕೊಟ್ಟಿರುವ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಿ ABC ಬೆಲೆಗಳನ್ನ ಬರ್ಕೋಬೇಕು. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಮೂಲಗಳ ಸ್ವಭಾವ ಕಂಡುಹಿಡಿಯಬೇಕಾದ್ರ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಿ ಎ ಬೆಲೆ ಎಷ್ಟು, ಬಿ ಬೆಲೆ ಎಷ್ಟು, ಸಿ ಬೆಲೆ ಎಷ್ಟು ಅನ್ನೋದನ್ನ ಬರ್ಕೋಬೇಕು. ಏನೇನ್ ಆಗ್ತೈತಿ ನೋಡ್ರಿ, ಎ ಬೆಲೆ ಅಂದ್ರ ಎಕ್ಸ್ ಸ್ಕ್ವೇರ್ ದ ಸಗುಣಕ 1 ಐತಿ, ಬಿ ಬೆಲೆ ಅಂದ್ರ ಎಕ್ಸ್ ದ ಸಗುಣಕ ಚಿಹ್ನೆ ಸಮೇತ -2, ಸಿ ಬೆಲೆ ಅಂದ್ರ ಸ್ಥಿರಾಂಕ 3 ಐತಿ. ಮೂಲಗಳ ಸ್ವಭಾವ ಕಂಡುಹಿಡಿಯೋದು ಯಾವುದು, ಶೋಧಕ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಬಿ ಇದ್ದಲ್ಲಿ ಏನ್ ಮಾಡಬೇಕು, ಅದ್ರ ಬೆಲೆ ತುಂಬೋದು, -2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ 1, ಸಿ ಅಂದ್ರೆ ಅದ್ರ ಬೆಲೆ 3. ಸುಲಭೀಕರಣ -2 ಅನ್ನ 2 ಸಾರಿ ಗುಣಿಸಿದ್ರೆ ಪ್ಲಸ್ 4 ಆಗ್ತತಿ. ಮೈನಸ್ ಇಂಟು ಪ್ಲಸ್ ಮೈನಸ್ 4 1 4, 4 3 12, ಒಂದು ಪ್ಲಸ್ ಒಂದು ಮೈನಸ್ ಇದ್ದ ಕಳಿಬೇಕು. 12 4 ಕಳೆದ್ರೆ -8. ಅಂದ್ರೆ ಡೆಲ್ಟಾ ಬೆಲೆ ಇಲ್ಲಿ ಏನಾಯ್ತು, ಲೆಸ್ ದೆನ್ 0 ಆಯ್ತು. 3 ಕಂಡೀಷನ್ಸ್ ಇದಾವೆ. ಡೆಲ್ಟಾ ಬೆಲೆ 0 ಸಮ ಇದ್ರೆ ಅಂದ್ರೆ ಶೋಧಕದ ಬೆಲೆ 0 ಸಮ ಇದ್ರೆ ಮೂಲಗಳು ವಾಸ್ತವ ಮತ್ತು ಸಮ ಇರ್ತಾವೆ. ಡೆಲ್ಟಾ ಬೆಲೆ 0ಗಿಂತ ದೊಡ್ಡದಿದ್ರೆ ಪ್ಲಸ್ ಒಳಗೆ ಬಂದ್ರೆ ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗಿರ್ತಾವೆ. ಡೆಲ್ಟಾ ಬೆಲೆ ಅಂದ್ರೆ ಶೋಧಕದ ಬೆಲೆ 0ಗಿಂತ ಚಿಕ್ಕದಿದ್ದಾಗ ಅಂದ್ರೆ ಮೈನಸ್ ಒಳಗೆ ಬಂದ್ರೆ ಯಾವುದೇ ವಾಸ್ತವ ಮೂಲಗಳು ಇರುವುದಿಲ್ಲ ಅಥವಾ ಊಹಾ ಸಂಖ್ಯೆಗಳನ್ನು ಕರೀಬೇಕು. ಇಲ್ಲಿ therefore ಈ ವರ್ಗ ಸಮೀಕರಣವು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. m ನ ಯಾವ ಬೆಲೆಗೆ x ಸ್ಕ್ವೇರ್ ಪ್ಲಸ್ mx ಪ್ಲಸ್ 4 ಈಸ್ ಈಕ್ವಲ್ ಟು 0 ಸಮೀಕರಣ ಮೂಲಗಳು ಸಮವಾಗಿರುತ್ತವೆ. ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ ಅನ್ನೋದು ನೋಡೋಣ. ಇಲ್ಲಿ ಕೊಟ್ಟಿರುವ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಸಿ ABC ಬೆಲೆಗಳನ್ನ ಬರ್ಕೋಬೇಕು. ಫಸ್ಟ್ ಎ ಇದ್ದಲ್ಲೇ ಎಕ್ಸ್ ಸ್ಕ್ವೇರ್ ಸಗುಣಕ 1 ಐತಿ, ಬಿ ಇದ್ದಲ್ಲೇ ಎಕ್ಸ್ ದ ಸಗುಣಕ ಎಕ್ಸ್ ಅನ್ನ ಹೊರತುಪಡಿಸಿ ಎಲ್ಲ ಬರ್ಕೋಬೇಕು ಅಂದ್ರೆ m ಐತಿ, ಸಿ ಇದ್ದಲ್ಲೇ 4 ಐತಿ. ಮೂಲಗಳು ಸಮವಾಗಿರುತ್ತವೆ ಅಂತ ಹೇಳಿದ್ರೆ ಮೂಲಗಳು ಯಾವಾಗ ಸಮ ಇರ್ತಾವೆ, ಡೆಲ್ಟಾ ಇಸ್ ಈಕ್ವಲ್ ಟು 0 ಇದ್ದಾಗ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಇದ್ದಾಗ. ಬಿ ಇದ್ದಲ್ಲಿ ಏನ್ ತುಂಬಬೇಕು, m ಸ್ಕ್ವೇರ್ ಮೈನಸ್ 4 ಇಂಟು ಎ ಬೆಲೆ 1, ಸಿ ಇದ್ದಲ್ಲೇ 4. ಸುಲಭೀಕರಣ m ಸ್ಕ್ವೇರ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 4 1 4 4 16 ಈಸ್ ಈಕ್ವಲ್ ಟು 0. ಮೈನಸ್ 16 ಬಲಗಡೆ ಕಳಿಸಿದ್ರೆ ಪ್ಲಸ್ 16 ಆಗ್ತತಿ. ಈ ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ ಏನು, 16 ವರ್ಗಮೂಲ ಎಷ್ಟು ಅಂದಂಗ ಪ್ಲಸ್ ಆರ್ ಮೈನಸ್ 4. m ಬೆಲೆ ಪ್ಲಸ್ 4 ಅಥವಾ -4 ಇದ್ದಾಗ ಮೂಲಗಳು ವಾಸ್ತವ ಮತ್ತು ಸಮ ಆಗಿರ್ತವೆ.
ಹಾಗಾಗಿ ಆಪ್ಷನ್ ಎ +or -4 ಸರಿ ಆಗುತ್ತೆ. ಸ್ಕ್ವೇರ್ ಪ್ಲಸ್ 6x ಪ್ಲಸ್ k ಈಸ್ ಈಕ್ವಲ್ ಟು 0. ವರ್ಗ ಸಮೀಕರಣ ಮೂಲಗಳು ಸಮನಾದರೆ k ಯ ಬೆಲೆ. ಫಸ್ಟ್ ಸ್ಟೆಪ್ ಏನ್ ನೋಡಕಂದ್ರ ಕೊಟ್ಟಿರೋ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಸಿ ABC ಬೆಲೆಗಳನ್ನ ಬರ್ಕೋಬೇಕು. ಎ ಅಂದ್ರೆ x² ದ ಸಗುಣಕ, ಎ ಬೆಲೆ ಎಷ್ಟು 1, ಬಿ ಬೆಲೆ x ದ ಸಗುಣಕ 6, ಸಿ ಇದ್ದಲ್ಲಿ k ಐತಿ. ಮೂಲಗಳು ಸಮನಾದರೆ ಅಂತ ಹೇಳಿದ್ರೆ ಮೂಲಗಳು ಯಾವಾಗ ಸಮ ಇರ್ತಾವ? ಶೋಧಕದ ಬೆಲೆ 0ಗೆ ಸಮ ಇದ್ದಾಗ. ಇಲ್ಲಿ ಬೆಲೆ ತಗೊಂಡು ಬಿ ಅಂದ್ರ 6 - 4 ಇಂಟು ಎ ಇದ್ದಲ್ಲೇ 1, ಸಿ ಇದ್ದಲ್ಲೇ ಕೆ ಬೆಲೆಯನ್ನ ಕಂಡುಹಿಡಿಬೇಕು ನಾವು. 6² ಅಂದ್ರೆ 6ನ್ನ 2 ಸರಿ ಇಟ್ಟು ಗುಣಿಸಿದ್ರೆ 36, ಮೈನಸ್ ಇಂಟು ಪ್ಲಸ್ ಮೈನಸ್ 4 1 4, 4k, 4 1 4, 4k ಪ್ಲಸ್ 36 ಬಲಗಡೆ ಕಳಿಸಿದ್ರೆ -36 ಆಗ್ತತಿ. ಎಡಗಡೆ ಏನು ಉಳಿತು? -4k. ಎರಡು ಕಡೆ ಮೈನಸ್ ಕ್ಯಾನ್ಸಲ್. ಕೆ ಜೊತೆ 4 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. ಕೆ ಈಸ್ ಈಕ್ವಲ್ ಟು 36/4, 4 1 4 36, ಕೆ ಈಸ್ ಈಕ್ವಲ್ ಟು 9. ಹಾಗಾದರೆ ಕೆ ಬೆಲೆ 9 ಇದ್ದಾಗ ಮೂಲಗಳು ಸಮ ಆಗ್ತವೆ. ಆಪ್ಷನ್ ಎ 9 ಸರಿಯಾಗುತ್ತೆ. ವರ್ಗ ಸಮೀಕರಣದ ಮೂಲಗಳು ಇದರ ಬೆಲೆಯನ್ನು ಅವಲಂಬಿಸಿವೆ. b² - 4ac, b² - ac, b² + 4ac, b² + ac. ಅಂದ್ರೆ ವರ್ಗ ಸಮೀಕರಣದ ಮೂಲಗಳು ಯಾವಾಗಲೂ ಶೋಧಕವನ್ನ ಅವಲಂಬಿಸಿರ್ತವೆ. ಶೋಧಕ ಅಂದ್ರೆ ಡೆಲ್ಟಾ, ಅದರ ಸೂತ್ರ ಯಾವುದು? b² - 4ac. ಆಪ್ಷನ್ ಎ ಸರಿಯಾದ ಉತ್ತರ. ಶೋಧಕದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ. ಇಲ್ಲಿ ಈ ತರನೂ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಹೆಂಗಂದ್ರ b² - 4ac = 8 ಆದಾಗ ಮೂಲಗಳು, ಅವಾಗ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬಾರ್ದು. b² - 4ac ಬೆಲೆ 8 ಅಂದ್ರೆ ಏನಿದೆ? 0ಗಿಂತ ದೊಡ್ಡದು. 0ಗಿಂತ ದೊಡ್ಡದಂದ್ರೆ ವಾಸ್ತವ ಮತ್ತು ಭಿನ್ನ. ಈ ತರ ಕೊಟ್ಟಿರ್ತಾರೆ ಕೆಲವೊಂದು. b² - 4ac ಬೆಲೆ -31 ಆಗಿದೆ. ಆ ಸಮೀಕರಣ ಮೂಲಗಳು ಇದು ಮೈನಸ್ನಾಗಿರೋದ್ರಿಂದ <0 ಆಯ್ತದೆ. 0ಗಿಂತ ಚಿಕ್ಕದಾದ್ರೆ ಏನು? ಯಾವುದೇ ವಾಸ್ತವ ಮೂಲಗಳಿಲ್ಲ ಅಥವಾ ಊಹಾ ಸಂಖ್ಯೆಗಳು. ನೆಕ್ಸ್ಟ್ b² - 4ac ಬೆಲೆ 0ಗೆ ಸಮವಾಗಿದೆ. ಮೂಲಗಳು ವಾಸ್ತವ ಮತ್ತು ಸಮ. ಈ ತರ ಶೋಧಕದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ. ಈ ತರ ನೋಡ್ಕೊ. ಸಂಖ್ಯೆ ಮತ್ತು ಅದರ ಉತ್ಕ್ರಮಗಳ ಮೊತ್ತವು 5 × 1/5. ಈ ಸಂಬಂಧವನ್ನು ಸೂಚಿಸುವ ಸಮೀಕರಣ. ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ ಆಗ್ತದೆ ಅನ್ನೋದು ನೋಡುವ. ಈ ಹೇಳಿಕೆಯನ್ನ ಫಸ್ಟ್ ನಾವು ಸಮೀಕರಣ ರೂಪದ ಬರ್ಕೊಳ್ಳೋಣ, ತದನಂತರ ಸುಲಭೀಕರಿಸೋಣ. ಒಂದು ಸಂಖ್ಯೆ y ಅಂತ ಹೇಳಿ ತಗೊಳ್ಳೋಣ. ಇದರ ಉತ್ಕ್ರಮ ಅಂದ್ರೆ 1/y ಆಗ್ತದೆ. ಉತ್ಕ್ರಮ ಅಂದ್ರೆ ಛೇದ ಮೇಲೆ ಅವಶ್ಯಕ ಬರೆದ ಒಂದು ಸಂಖ್ಯೆ ಪ್ಲಸ್ ಅದರ ಉತ್ಕ್ರಮ 1/y, ಇವುಗಳ ಮೊತ್ತ 5 × 1/5. ಏನು ಸುಲಭೀಕರಿಸೋಣ? ಲಸ y ಬಂತು. 1 y ಒಂದೇ, 5 20. ಇದೇನಾಯ್ತು ನೋಡಿ? y × y, y² ಮೈನಸ್ 1 1 1, 5 25 25 26/5. ಓರೆ ಗುಣಾಕಾರ ಮಾಡಿದ್ರೆ 5 × y², 5y² ಪ್ಲಸ್ ಇಂಟು ಮೈನಸ್ 5 1 5, 26 × y, 26y. 26y ಅನ್ನ ಈ ಕಡೆ ತಗೊಂಡ್ಬರೋಣ. 5y² ಪ್ಲಸ್ 26y ಈ ಕಡೆ ಬಂದ್ರೆ -26y. ಸರಿ, ಪ್ಲಸ್ ಆಗ್ತದೆ. ಪ್ಲಸ್ 5y² - 26y + 5 = 0. ಯಾವ್ದೈತೆ ನೋಡ್ರಿ ಇಲ್ಲಿ? 5y² - 26y + 5. ಆಪ್ಷನ್ ಬಿ ಸರಿಯಾಗುತ್ತೆ. ಇಲ್ಲಿವರೆಗೆ ಸುಮಾರು ಒಂದು 10 ಪ್ರಶ್ನೆಗಳನ್ನ ಬಿಡಿಸಿದೀವಿ. ಇದಕ್ಕೂ ಮೊದಲು ನಾವು ವರ್ಗ ಸಮೀಕರಣ ಘಟಕದಲ್ಲಿ ಯಾವ್ಯಾವ ಟೈಪ್ ಪ್ರಶ್ನೆ ಕೇಳ್ತಾರ ಅನ್ನುವಂತ ಚರ್ಚೆ ಕೂಡ ಮಾಡಿದ್ವಿ. ಆ 2 ವಿಡಿಯೋ ಕೂಡ ನೋಡಿ. ಈ 3 ವಿಡಿಯೋ ನೋಡಿ ಡೆಫಿನೆಟ್ ಆಗಿ ನೀವು ವರ್ಗ ಸಮೀಕರಣ ಘಟಕದಲ್ಲಿ ಏನೇ ಪ್ರಶ್ನೆ ಕೇಳ್ತಾರ ಆ ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರ ಕೊಡಕ್ಕೆ ಸಮರ್ಥರಾಗ್ತೀರಿ ಅಂತ ಹೇಳ್ತಾ, ನೆಕ್ಸ್ಟ್ ತ್ರಿಭುಜಗಳ ಘಟಕ, ಸಾಧ್ಯವಾದ ಮತ್ತು 2 ಚರಾಕ್ಷರ ರೇಖಾತ್ಮಕ ಸಮೀಕರಣ, ಆ 2 ಘಟಕದ್ದು ಇವತ್ತು ಅಥವಾ ನಾಳೆಗೆ ವಿಡಿಯೋನ ಪ್ರಸಾರ ಮಾಡ್ತಾ ಅಂತ ಹೇಳ್ತಾ ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.